ಸ್ವಂತ ಬೇರು ಇರ್ಲಿಲ್ಲ ಅಂದ್ರೂ ಈ ಕಳೆ 20-30 ವರ್ಷಗಳ ಕಾಲ ಹೊಲದಲ್ಲಿಯೇ ಇರುತ್ತೆ. ಬಿಳಿಚಿ ಅಥವಾ ಉರಿಮಲ್ಲಿಗೆ ಒಂದು ಪ್ಯಾರಾಸೈಟಿಕ್ ಗಿಡ. ಇದು ಬೇರೆ ಬೆಳೆಯ ಬೇರಿಗೆ ಅಂಟಿಕೊಂಡು ನೀರು, ಪೋಷಕಾಂಶಗಳು ಮತ್ತು ಆಹಾರವನ್ನು ಹೀರುತ್ತದೆ. ಇದರ ಬೀಜಗಳು 20 ವರ್ಷಗಳ ಕಾಲ ಮಣ್ಣಿನಲ್ಲಿ ಸುಪ್ತಾವಸ್ಥೆಯಲ್ಲಿ ಉಳಿಯಬಹುದು. ಕಬ್ಬು, ಮೆಕ್ಕೆಜೋಳ ಮುಂತಾದ ಬೆಳೆಯ ಬೇರುಗಳು ಸ್ಟ್ರೈಗೋಲ್ಯಾಕ್ಟೋನ್ಸ್ ಎಂಬ ಕೆಮಿಕಲ್ ಅನ್ನು ರಿಲೀಸ್ ಮಾಡುತ್ತವೆ. ಈ ಕೆಮಿಕಲ್ ಬೀಜಗಳಿಗೆ ಸಂಪರ್ಕದಲ್ಲಿ ಬಂದಾಗ ಎಚ್ಚರಗೊಂಡು ಮೊಳಕೆಯೊಡೆಯಲು ಶುರು ಮಾಡುತ್ತವೆ. ಇದನ್ನು ತಡೆಯುವ ಮೊದಲನೇ ಉಪಾಯ ಜೋಳ, ಹತ್ತಿ ಈ ತರ ಟ್ರ್ಯಾಪ್ ಕ್ರಾಪ್ಸ್ ಅನ್ನು ಹಾಕಿ ಇವುಗಳ ಬೇರಿನಿಂದ ಕೆಮಿಕಲ್ ರಿಲೀಸ್ ಆದಾಗ ಉರಿ ಮಲ್ಲಿಗೆಯ ಬೀಜಗಳು ಮೊಳಕೆ ಒಡೆಯುತ್ತೆ. ಆದರೆ ಈ ಮೊಳಕೆಗಳು ಇವುಗಳ ಬೇರುಗಳಿಗೆ ಅಂಟಿಕೊಳ್ಳಲು ಆಗದೆ ತಾನೇ ಸಾಯುತ್ತವೆ. ಇದಕ್ಕೆ ಸೂಸೈಡಲ್ ಜರ್ಮಿನೇಷನ್ ಎನ್ನುತ್ತಾರೆ. ಎರಡನೆಯದು ತಿಪ್ಪೆ ಗೊಬ್ಬರ. ಉರಿ ಮಲ್ಲಿಗೆಯ ಮಣ್ಣಿನ ಫಲವತ್ತತೆ ಕಡಿಮೆ ಆದಾಗ ಅಟ್ಯಾಕ್ ಮಾಡುತ್ತದೆ. ತಿಪ್ಪೆ ಗೊಬ್ಬರ, ವರ್ಮಿ ಕಂಪೋಸ್ಟ್ ಅಂಡ್ ನೈಟ್ರೋಜನ್ ಕೊಟ್ಟರೆ ಈಸಿಯಾಗಿ ಬರೋದಿಲ್ಲ. ಇನ್ ಕೇಸ್ ಇದು ಆಲ್ರೆಡಿ ನಿಮ್ ಹೊಲದಲ್ಲಿ ಬಂದಿದ್ದರೆ ಒಂದು ಟ್ಯಾಂಕಿನಲ್ಲಿ 1 kg ಉಪ್ಪು, 300 ಗ್ರಾಂ ಯೂರಿಯಾ ಮತ್ತು ನೀರನ್ನು ಹಾಕಿ ಸಿಂಪಡಿಸಿ. ಅಥವಾ ಈ ಕಳೆನಾಶಕಗಳನ್ನು ಉಪಯೋಗಿಸಬಹುದು. 2ರಿಂದ 3 ಬಾರಿ ಹೂ ಬಿಡೋಕ್ಕಿಂತ ಮುಂಚೆ ಇದನ್ನ ರಿಪೀಟ್ ಮಾಡಿ. ಒಂದೇ ಸ್ಪ್ರೇಯಲ್ಲಿ ಇದನ್ನು ನಾಶ ಮಾಡಲು ಸಾಧ್ಯವಿಲ್ಲ. 2ರಿಂದ 3 ಸಾರಿ ಹೂ ಬಿಡೋಕ್ಕಿಂತ ಮುಂಚೆ ಸ್ಪ್ರೇ ಮಾಡಬೇಕು. ಕಳೆನಾಶಕ ಬದಲು ಉಪ್ಪನ್ನು ಉಪಯೋಗಿಸಿ. ಯಾಕಂದ್ರೆ ಕಳೆನಾಶಕಗಳು ತುಂಬಾ ದುಬಾರಿ ಆಗುತ್ತದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇನೆ, ಫಾಲೋ ಮಾಡಿ.